ಸಾಧು ಸಭೆಯೋಳ್ ಮೆರೆಯೆ ತತ್ವ ಸುಬೋಧ ವೃಷ್ಟಿಯ ಕರೆಯೆ ಕಾಮ ಕ್ರೋಧ ಬೀಜವು ಹುರಿಯೆ ಖಳರೆದೆ ಬಿರಿಯೆ ಕರಕರಿಯ ವಾದಿಗಳ ಪಲ್ಮುರಿಯೆ ಪರಮ ವಿನೋದಿಗಳ ಮೈ ಮರೆಯಲೋ ಸುಗ ಹಾದಿ ತೋರಿದ ಹಿರಿಯ ಬಹು ಚಾತುರ್ಯ ಹೊಸ ಪರಿಯ ಗ್ರೀವಾಸ್ಯವಾಹತನು ದೇವಾಂಡಜಾದಿದಶಭಾವಾಭಿರಾಮಚರಿತಂ ಭಾವಾತಿ ಭವ್ಯಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರಸುರಾವಾಸಲೋಕನಿಕರೇ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 12. ಸಾಧು ಸಭೆಯೊಳು ಮೆರೆಯೆ ತತ್ವ ಸುಬೋಧ ವೃಷ್ಟಿಯ ಗರೆಯೇ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀರವಿಠಲರು ಪ್ರಸಕ್ತ ಗ್ರಂಥಸ್ಥ ವಿಷಯಗಳಿಗನುಸಾರವಾಗಿ ಅನುಷ್ಠಾನ ಮಾಡುವವರನ್ನು ಪರಿಶುದ್ಧರನ್ನಾಗಿ ಮಾಡುತ್ತದೆ ಅಂತ ಹೇಳ್ತಾರೆ. ಸರ್ವ ಸಚ್ಛಾಸ್ತ್ರ ಸಾರ ರೂಪವಾದ ದಿವ್ಯ ಭವ್ಯ ಗ್ರಂಥವಿದು. ಇದು ಸಜ್ಜನರೆಂಬ ಜ್ಞಾನಿಗಳಿಗೆ ಪರಮ ಸಮ್ಮತವಾಗಿದೆ. ಸಾಧು ಭಗವದ್ಭಕ್ತರಾದ ಸಜ್ಜನರು, ಸಭೆ ಸಮೂಹ, ಸಾಧು ಸಭೆಯೊಳಗೆ ದಿವ್ಯಮಾನವಾಗಿ ಮೆರೆಯುವ ಮಹಾಕಾವ್ಯ ಮಾಣಿಕ್ಯವಿದು. ತತ್ವ ಎಂದರೆ ಭಗವದ್ವಿಷಯಕವಾದ ಪ್ರಮೇಯಗಳು, ಸುಬೋಧ ಆ ತತ್ವಜ್ಞಾನರ ಉಪದೇಶ, ವೃಷ್ಟಿ ಎಂದರೆ ಧಾರಾಕಾರವಾದ ಮಳೆ. ಈ ಗ್ರಂಥವು ತತ್ವಜ್ಞಾನವೆಂಬ ಮಹಾವೃಷ್ಟಿಯನ್ನು ಸಜ್ಜನ ವೃಂದದ ಮೇಲೆ ಕರೆಯುವುದು. ಸತ್ಸಾಧನೆಗೆ ಪ್ರತಿಬಂಧಕವಾದುದು. ಕಾಮ ಕ್ರೋಧಗಳೆಂಬ ಅರಿಷಡ್ವರ್ಗಗಳು ಇವುಗಳನ್ನು ಬೀಜ ರೂಪದಲ್ಲಿಯೇ ಹುರಿದು ಅಂಕುರವಾಗದಂತೆ ಮಾಡುವುದು. ಅಂದರೆ ಈ ಗ್ರಂಥದ ಶ್ರವಣ ಮನನಾದಿಗಳಿಂದ ಕಾಮಕ್ರೋಧಾದಿಗಳು ಪರಿಹಾರವಾಗಿ ತತ್ವವರ್ಣದ ಸಮೀಚೀನ ಪಥವು ಗೋಚರವಾಗುವುದು. ತಮೋಯೋಗ್ಯರಾದ ದೈತ್ಯರ ಖಳರ ಎದೆಯನ್ನು ಛೇದಿಸುವ ವಜ್ರಾಯುಧ ಸದೃಶ್ಯವಾಗಿದೆ. ಖಳರ ಎದೆಯನ್ನು ಬಿರಿದು ಕರಕರಿಯ ಸಂದೇಹಗ್ರಸ್ತರಾದ ಮಧ್ಯಮ ಜೀವರು, ನಿತ್ಯ ಸಂಸಾರಿಗಳು, ಛಿದ್ರ ಭಕ್ತಿ ಮಿಶ್ರಜ್ಞಾನವುಳ್ಳವರು, ಕರಕರಿಯ ಮನಸ್ಸುಳ್ಳವರು, ಪರಾಮನಸ್ಕರು, ಅವರಿಗೆ ಪಂಚಭೇದ ತಾರತಮ್ಯ ಜ್ಞಾನ ವಿಷಯದಲ್ಲಿ ಸಂದೇಹ, ಪಲ್ಲು ಮುರಿಯೇ ಹಲ್ಲನ್ನು ಮುರಿಯುವುದು ಎಂದರ್ಥ. ವ್ಯತ್ಯಸ್ತ ಜ್ಞಾನವನ್ನು ಸಂದೇಹಗ್ರಸ್ತ ನಿತ್ಯ ಸಂಸಾರಿಗಳನ್ನು ಭಂಗಗೊಳಿಸುವುದು. ಪರಮ ಎಂದರೆ ಸರ್ವಶ್ರೇಷ್ಠನಾದ ಶ್ರೀ ಪರಮಾತ್ಮನು. ಸರ್ವತಂತ್ರ ಸ್ವತಂತ್ರವಾದ ಶ್ರೀ ಪರಮಾತ್ಮನ ಗುಣೋಪಾಸನ ವಿಚಾರದಲ್ಲಿ ಸದಾ ಆಸಕ್ತ ಮನಸ್ಕರಾಗಿ ತಮ್ಮ ವಿನೋದದಲ್ಲಿ ಮೈಮರೆಯುವ ಭಗವದ್ಭಕ್ತರು. ಅಂತಹ ಪರಮ ವಿನೋದಗಳಿಗೆ ಸುಜ್ಞಾನದ ತತ್ವ ಮಾರ್ಗವನ್ನು ತೋರುವ ಈ ಮಹಾಗ್ರಂಥವನ್ನು ರಚಿಸಿದ ನಮ್ಮ ಹಿರಿಯರಾದ ಶ್ರೀಮದ್ ಜಗನ್ನಾಥದಾಸಾರ್ಯರ ಕವಿತಾ ಚಾತುರ್ಯವು ಎಷ್ಟು ನೂತನವಾಗಿದೆ ಎಂದಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.